ಲ್ಯಾಂಡಿಂದ ಅಲ್ವಾ, ಲ್ಯಾಂಡ್ ಡೀಲಿಂಗಿಂದ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಅವ್ರದ್ದು ಇವ್ರು ಕಡಿಮೆ ಇಲ್ಲ, ಅವರು ಸಾಕಷ್ಟು ಗಳಿಸ್ಕೊಂಡಿದ್ದಾರೆ. ಅವ್ರ ತಂದೆ ಅದರ ನಮ್ಮ ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ದೇವೇಗೌಡರ ಆಸ್ತಿ ಇಟ್ಟಿತ್ತು ಆರಂಭದಲ್ಲೇ, ಆದ್ರೆ ಇವರು ಕೇಳ್ತಾ ಇದ್ದಾರೆ. ಇದು ಕೇವಲ ನಿಮ್ಮ ಮಧ್ಯದ ಒಂದು ತಿಕ್ಕಾಟಾಗಿ ಉಳಿಬಾರ್ದು. ಅದು ನಿಜವಾಗಿ ರೈತರ ಮಾರೋದು ಇದ್ರೆ ಮಾರಲಿ, ನೀವು ಅಂತ ಇದ್ರಿ ಇಲ್ಲ ಮಾರೋದ್ರ ಮಾರಲಿ ಅದು ಬಿಡಲಿ ಅಂತೇಳಿ. ಮತ್ತು ಇವಾಗ ಕುಮಾರಸ್ವಾಮಿಗಳು ರೆಡ್ ಝೋನ್ ಮಾಡಿ ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಮಾರ್ಲಿಕ್ಕೆ ಬರದಂಗೆ. ಇದರಲ್ಲಿ ಒಟ್ಟಿನಲ್ಲೇ ಈ ಸಮಸ್ಯೆಯನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿಯ ರೈತರಿಗೆ ಬಿಡುವಂಥದ್ದು ಭಾಳ ಯೋಗ್ಯ. ಯಾಕಂದ್ರೆ ಓನರ್ ಅವರು ಮಾರಕರವರು ಅವ್ರ ಡಿಸಿಷನ್ ಮುಖ್ಯ ಆಗ್ತದೆ. ಅವ್ರು ಒಗ್ಗಟ್ಟು ಆಯ್ತಪ್ಪ ಅಂದ್ರೆ ಇದು ಮೂಮೆಂಟ್ ಆಗ್ತದೆ. ಮೂಮೆಂಟ್ ಆಯ್ತಪ್ಪ ಅಂತಂದ್ರೆ ಈಗಾಗಲೇ ದಿನಗಳು ಸಾಯ್ತಾ ಇರೋದ್ರಿಂದ ಇದೊಂದು ಇಶ್ಯೂ ವಿರೋಧ ಪಕ್ಷ ಕೊಟ್ಟಂಗೆ ಆಗ್ತದೆ. ಅವ್ರು ಬಂದ ಮೇಲೆ ನಿಲ್ತದಂತಲ್ಲ, ಕಾಲಕ್ಕೆ ತಕ್ಕಂಗೆ ಯಾವುದೇನಾಗೋದು ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಲ್ಲ ನಾಳೆ ಬಿಡದಿ ಬೆಂಗಳೂರು ಒಳಗೆ ಬರೋದನ್ನ, ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ ದಿನದ ದಿನಕ್ಕೆ. ಅದ್ರ ಜೊತೆಗೆ ಬಿಡದಿ ಅಥವಾ ಸುತ್ತಮುತ್ತಲ ಪ್ರದೇಶಗಳಲ್ಲೇ ಅಲ್ಲಿ ಈ ಬೆಂಗಳೂರು ಬೆಳೀಬಾರ್ದಂತೆ ತೆರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ವ್ಯಕ್ತಿ ಬೆಳೆದಂಗೆ ಸಹಜ ಅವನ ಬೇಡಿಕೆಗಳು ಹೆಚ್ಚಾಗ್ತಾವೆ. ಹಂಗೆ ಬೆಂಗಳೂರು ಬೆಳೆದಂಗೆ ಜನ ಹೆಚ್ಚಾದಂಗೆಲ್ಲ ಬೇಡಿಕೆ ಹೆಚ್ಚಾಗ್ತಾವೆ. ಅವು ಇನ್ನೂ ಹೆಚ್ಚಿನ ರೇಟು ಬರ್ಬೋದು ಅವರಿಗೆ, ರೈತರಿಗೆ. ಈಗ ನೀವು 2 ಕೋಟಿ 2.5 ಕೋಟಿ ಕೊಡ್ತಾನೆ ಅಂತ